ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶಿಕ್ಷಕ ವೃಂದಕ್ಕೂ ಹಾಗೂ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಗಣರಾಜ್ಯೋತ್ಸವದ ಶುಭಾಶಯಗಳು. 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರಗೊಂಡಾಗ ಆಗಿರ್ತಕ್ಕಂಥ ಬ್ರಿಟಿಷ್ ಅಧಿಕಾರಿಯೊಬ್ಬರು ನಾವು ನಿಮಗೆ ಸ್ವಾತಂತ್ರ್ಯವನ್ನ ಕೊಡುತ್ತೇವೆ, ಆದರೆ ನೀವು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸಂವಿಧಾನವನ್ನ ನೀವೇನಾದರೂ ರಚಿಸಲಿಕ್ಕೆ ಸಾಧ್ಯವಿದೆಯಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದಾಗ ಆಗ ಭಾರತೀಯರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂಥ ಒಂದು ಪ್ರಶ್ನೆ ಮೂಡಿದಾಗ ಅದಕ್ಕೆ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಈ ಒಂದು ಸಂದರ್ಭದಲ್ಲಿ 11 ಸಂವಿಧಾನ ರಚನಾ ಸಭೆಗಳು 11 ಸಭೆಗಳು ನಡೆದು 2 ವರ್ಷ 11 ತಿಂಗಳು 18 ದಿನಗಳಲ್ಲಿ ಭಾರತದ ಸಂವಿಧಾನವನ್ನ ರಚನೆ ಮಾಡಿ ಇದನ್ನ ನಾವು ನವೆಂಬರ್ 26, 1949ರಂದು ಅಂಗೀಕಾರ ಮಾಡಿಕೊಂಡೆವು. ಇದನ್ನ 1950 ಜನವರಿ 26ರಂದು ನಾವು ಜಾರಿ ಮಾಡಿಕೊಂಡೆವು. ಇದೇ ದಿನವನ್ನ ನಾವು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ 1930 ಲಾಹೋರ್ ಅಧಿವೇಶನದಲ್ಲಿ ಜವಾಹರ್ಲಾಲ್ ನೆಹರು ಅವರು ಪೂರ್ಣ ಸ್ವರಾಜ್ಯವನ್ನ ಘೋಷಣೆ ಮಾಡಿರ್ತಕ್ಕಂಥ ದಿನ. ಆ ಒಂದು ಸವಿ ನೆನಪಿಗಾಗಿ ಪ್ರತಿ ವರ್ಷ ಜನವರಿ 26ರಂದು ನಾವು ಗಣರಾಜ್ಯೋತ್ಸವವನ್ನ ಆಚರಿಸ್ತಾ ಇದ್ದೇವೆ. ಭಾರತದ ಸಂವಿಧಾನ ಜಗತ್ತಿನಲ್ಲೇ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಲಿಖಿತ ಸಂವಿಧಾನ. ಇವತ್ತು ಭಾರತದ ಸಂವಿಧಾನದಲ್ಲಿ 470ಕ್ಕೂ ಅಧಿಕ ವಿಧಿಗಳನ್ನ 25 ಭಾಗಗಳು 12 ಅನುಸೂಚಿಗಳನ್ನ ಒಳಗೊಂಡಿರ್ತಕ್ಕಂಥ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಲಿಖಿತ ಸಂವಿಧಾನ. ಈ ಸಂವಿಧಾನವನ್ನ ರಚನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಪಾತ್ರವನ್ನ ವಹಿಸಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರಿರ್ಬೋದು, ರಾಜೇಂದ್ರ ಪ್ರಸಾದ್ ಅವರು ಇರ್ಬೋದು, ವಲ್ಲಭಭಾಯಿ ಪಟೇಲ್ ಅವರು ಇರ್ಬೋದು, ಸಚ್ಚಿದಾನಂದ ಸಿನ್ಹಾ ಅವರು ಇರ್ಬೋದು, KM ಮುನ್ಸಿ, ಇನ್ನೂ ಅನೇಕ ಮಹನೀಯರು ನಿರಂತರ ಶ್ರಮದಿಂದ ಭಾರತದ ಸಂವಿಧಾನ ಜಾರಿಯಾಯಿತು. ಈ ಭಾರತದ ಸಂವಿಧಾನವನ್ನ ಜಾರಿ ಮಾಡತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದಿಂದಲೂ ಸಹಿತ ಅನೇಕ ಜನ ಮಹನೀಯರು ಭಾಗವಹಿಸಿದರು. ನಿಜಲಿಂಗಪ್ಪನವರು ಇರ್ಬೋದು, KC ರೆಡ್ಡಿ ಅವರು ಇರ್ಬೋದು, T ಸಿದ್ದಲಿಂಗಯ್ಯನವರು ಇರ್ಬೋದು, ಇನ್ನೂ ಅನೇಕ ಜನರು ಸಹಿತ ಕರ್ನಾಟಕದಿಂದ ಈ ಒಂದು ಸಂವಿಧಾನ ರಚನೆಯ ಒಂದು ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಹೀಗಾಗಿ ಭಾರತದ ಸಂವಿಧಾನದ 51A ವಿಧಿ ಮೂಲಭೂತ ಕರ್ತವ್ಯಗಳು, ನಾವೆಲ್ಲರೂ ಆ ಮೂಲಭೂತ 11 ಕರ್ತವ್ಯಗಳನ್ನ ನಾವೆಲ್ಲರೂ ತಿಳಿದುಕೊಳ್ಬೇಕು. ಅದಕ್ಕನುಗುಣವಾಗಿ ನಾವು ಆ ಮೂಲಭೂತ ಕರ್ತವ್ಯಗಳಿಗೆ ಅನುಗುಣವಾಗಿ ನಾವು ನಡೆದುಕೊಂಡಿದ್ದಾದರೆ 1947ರಲ್ಲಿ ಏನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತಲ್ಲ, ಆ ಒಂದು ಸ್ವಾತಂತ್ರ್ಯ 2047ನೇ ಇಸ್ವಿಗೆ ಅದು 100 ವರ್ಷವನ್ನ ಪೂರೈಸ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಒಂದು ಪ್ರಮುಖ ಧ್ಯೇಯ ಏನಾಗಿರ್ಬೇಕು ಅಂತಂದ್ರೆ ಆತ್ಮ ನಿರ್ಭರತೆ, ದೃಢ ಸಂಕಲ್ಪ. ಅಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲಿ ನಾವು ಮುಂಚೂಣಿಯನ್ನ ಸಾಧಿಸುತ್ತಾ ನಾವು ನಮ್ಮ ದೇಶವನ್ನ ಕೊಂಡೊಯ್ಯಬೇಕಾಗಿದೆ. ಭಾರತದ ಸಂವಿಧಾನದ ಆ 11 ಮೂಲಭೂತ ಕರ್ತವ್ಯಗಳು, ಮೊದಲನೇದು ಭಾರತದ ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನ ಗೌರವಿಸುವುದು. 2 ಸ್ವಾತಂತ್ರ್ಯ ಚಳುವಳಿಯ ಸ್ಫೂರ್ತಿದಾಯಕ ಆದರ್ಶ ತತ್ವಗಳನ್ನ ಪಾಲಿಸುವುದು. ಭಾರತದ ಸಾರ್ವಭೌಮತೆ, ಏಕತೆ, ಸಮಗ್ರತೆಯನ್ನ ಕಾಪಾಡುವುದು ಮತ್ತು ರಕ್ಷಿಸುವುದು. 4 ಅಗತ್ಯ ಬಂದಾಗ ರಾಷ್ಟ್ರವನ್ನ ರಕ್ಷಿಸಿ ದೇಶ ಸೇವೆ ಮಾಡುವುದು. 5 ಭಾರತೀಯರಲ್ಲಿ ಸಾಮರಸ್ಯ ಮತ್ತು ಸಹೋದರತ್ವ ಭಾವನೆಯನ್ನ ಬೆಳೆಸುವುದು ಮತ್ತು ಮಹಿಳೆಯರ ಗೌರವಕ್ಕೆ ಭಂಗ ತರುವ ಆಚರಣೆಗಳನ್ನ ತ್ಯಜಿಸುವುದು. 6 ನಮ್ಮ ಸಂಘಟಿತ ಸಂಸ್ಕೃತಿಯನ್ನ ಗೌರವಿಸಿ ರಕ್ಷಿಸುವುದು. 7 ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ವನ್ಯ ಮೃಗಗಳು ಸೇರಿದಂತೆ
ಪ್ರಕೃತಿ ಪರಿಸರವನ್ನ ರಕ್ಷಿಸಿ ಅನುಕಂಪ ತೋರಿಸುವುದು, ವೈಜ್ಞಾನಿಕ ಹಾಗೂ ಮಾನವೀಯತೆಯ ಭಾವನೆಯನ್ನ ಬೆಳೆಸುವುದು, ಸಾರ್ವಜನಿಕ ಆಸ್ತಿಯನ್ನ ರಕ್ಷಿಸುವುದು ಮತ್ತು ಹಿಂಸಾ ಮಾರ್ಗವನ್ನ ತ್ಯಜಿಸುವುದು, ರಾಷ್ಟ್ರದ ಪ್ರಗತಿಗೆ ಶ್ರಮಿಸುವುದು. ಕೊನೆಯದಾಗಿ ತಂದೆ ತಾಯಿ ಅಥವಾ ಪೋಷಕರು 6 ವರ್ಷದಿಂದ 14 ವರ್ಷದವರೆಗೆ ತಮ್ಮ ಮಗುವಿನ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿಕೊಡುವುದು. ಹೀಗೆ ಈ 11 ಮೂಲಭೂತ ಕರ್ತವ್ಯಗಳನ್ನ ನಾವೆಲ್ಲರೂ ಭಾರತೀಯ ನಾಗರಿಕರು ಪಾಲಿಸಿದ್ದಾದರೆ ಇವತ್ತು ಮುಂದಿನ ಒಂದು 2047ರಲ್ಲಿ ನಮ್ಮ ದೇಶ ಜಗತ್ತಿನ ಅತ್ಯಂತ ನಂಬರ್ 1 ಸ್ಥಾನದಲ್ಲಿ ನಿಲ್ಲುವುದು ಶತಸಿದ್ಧ ಎಂದು ಹೇಳುತ್ತಾ, ಭಾರತದ ಸಂವಿಧಾನಕ್ಕಾಗಿ ಹೋರಾಡಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಮತ್ತೊಮ್ಮೆ ನಾನು ಅವರನ್ನ ಸ್ಮರಿಸಿಕೊಳ್ಳುತ್ತಾ, ಭಾರತದ ಸಂವಿಧಾನದಲ್ಲಿ ಒಂದು ಮಾತನ್ನ ಜಾನ್ ಎಫ್ ಕೆನಡಿಯವರು ಹೇಳ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ, ನಿನ್ನ ದೇಶ ನಿನಗೆ ಏನು ಮಾಡಬಲ್ಲದು ಎಂದು ಕೇಳಬೇಡ, ನಿನ್ನ ದೇಶಕ್ಕೆ ನೀನು ಏನು ಮಾಡಬಲ್ಲೆ ಎಂದು ಕೇಳಿಕೋ ಎಂಬ ಮಾತನ್ನ ಇಲ್ಲಿ ನೆನಪನ್ನ ಮಾಡಿಕೊಳ್ಳುತ್ತಾ ನನ್ನ 2 ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಜೈ ಹಿಂದ್, ಜೈ ಭಾರತ್.